ಆಕಾಶವಾಣಿ ಚಿಂತನ ಅರುಣ್ ವಿ ಕಾಂತನವರ್ ಅವರಿಂದ. ಅಲೆಮಾರಿಯಾಗಿದ್ದ ಮಾನವ ಒಂದು ಸ್ಥಳದಲ್ಲಿ ನೆಲೆಸಿ ಕೃಷಿ ಪಶುಪಾಲನೆಗಳನ್ನು ಪ್ರಾರಂಭಿಸಿದ ರಭ್ಯ ಅವನಲ್ಲಿ ವ್ಯಾವಹಾರಿಕ ಬುದ್ಧಿ ಬಲಿಯಿತು. ಅಗತ್ಯ ವಸ್ತುಗಳನ್ನು ಪಡೆಯಲು ತನ್ನಲ್ಲಿದ್ದ ವಸ್ತುಗಳನ್ನು ಕೊಡುತ್ತಿದ್ದ. ನಾಗರಿಕತೆ ಬೆಳೆದಂತೆಲ್ಲ ನಾಣ್ಯಗಳು ಹುಟ್ಟಿಕೊಂಡವು. ತುಘಲಕನ ಕಾಲದಲ್ಲಿ ತೊಗಲಿನ ನೋಟುಗಳ ಚಲಾವಣೆಯ ಪ್ರಯೋಗವೂ ನಡೆಯಿತು. ಕ್ರಮೇಣ ಇಂದು ನಾವು ಕಾಣುತ್ತಿರುವ ಹಣದ ವಿವಿಧ ರೂಪಗಳು ಅಸ್ತಿತ್ವಕ್ಕೆ ಬಂದವು. ವ್ಯವಹಾರ ಪ್ರಾರಂಭವಾದ ಕಾಲದಿಂದಲೇ ಸಂಗ್ರಹ ಬುದ್ಧಿ ಅಂಕುರಿಸಿತ್ತು. ಚಿನ್ನ, ಬೆಳ್ಳಿ, ಧಾನ್ಯ, ಗೋವುಗಳು ಇತ್ಯಾದಿಗಳು ಸಂಪತ್ತು ಎನ್ನಿಸಿಕೊಂಡವು. ಬಲಿಷ್ಠರು ಮತ್ತು ಬುದ್ಧಿವಂತರು ಅವುಗಳನ್ನು ಶೇಖರಿಸಿ ಸಿರಿವಂತರೆನಿಸಿಕೊಂಡರು. ಉಳಿದವರು ಬಡವರೆನಿಸಿ ವರ್ಗಭೇದ ಸಂಘರ್ಷಗಳಿಗೆ ಎಡೆಗೊಟ್ಟವು. ಸಿರಿವಂತರಿಗೆ ಸಮಾಜ ಎಷ್ಟು ಮಾನ್ಯತೆ ನೀಡಿತೆಂಬುದಕ್ಕೆ ಕುಮಾರವ್ಯಾಸ ಭಾರತದಲ್ಲಿಯ ಒಂದು ನುಡಿ ಸಾಕ್ಷಿಯಾಗಿದೆ. ಸಿರಿಯನುಳ್ಳವನವನೇ ಕುಲಜನು, ಸಿರಿಯನುಳ್ಳವನೇ ವಿದಗ್ಧನು, ಸಿರಿಯನುಳ್ಳವನೇ ಮಹಾತ್ಮನು, ಸಕಲ ಗುಣಯುತನು, ಸಿರಿಯನುಳ್ಳವನೇ ಸುಶೀಲನು, ಸಿರಿರಹಿತ ಶಿವನಾದೊಡಾಗಲಿ, ಸರಕು ಮಾಡದು ಲೋಕವವನಿ ಪಾಲಕೇಳೆಂದ. ಸಮಾಜದ ಉಳಿವಿಗೆ ಮಾರಕವಾದ ಇಂತಹ ವಾತಾವರಣ ಬೆಳೆದು ಮನುಷ್ಯನಲ್ಲಿ ಕೃಪಣತೆ ಅಥವಾ ಜಿಪುಣತನ ಬೆಳೆಯಿತು. ಮನುಷ್ಯ ಲೋಭಿಯಾದ. ಹಣ ಮನುಷ್ಯನನ್ನು ಆಳಲು ಪ್ರಾರಂಭವಾಯಿತು. ಸಂಪತ್ತಿಗಾಗಿ ಆಕ್ರಮಣಗಳು, ದಾಳಿಗಳು, ಸಾವು ನೋವುಗಳು ನಿರಂತರವಾಗಿ ನಡೆದವು. ಮನಃಶಾಂತಿ ಉಳಿಯಲಿಲ್ಲ. ಆಗ ಸಮಾಜ ಸುಧಾರಕರನೇಕರು ಚಿಂತನೆ ಮಂಥನೆ ನಡೆಸಿ ಕೆಲ ಒಳ್ಳೆಯ ಬೋಧನೆಗಳನ್ನಿತ್ತರು. ದಾನಂ ಭೋಗೋ ನಾಶಸ್ತ್ರಿಸ್ಸೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಎಂದು ಹಿತೋಪದೇಶದ ಅರ್ಥ ಹೀಗಿದೆ. ಸಂಪತ್ತಿಗೆ ದಾನ, ಭೋಗ, ನಾಶಗಳೆಂಬ ಗತಿಗಳು ಇತರರಿಗೂ ಕೊಡದೆ ತಾನು ಉಪಯೋಗಿಸದೆ ಇದ್ದರೆ ಅದು ನಾಶವಾಗುತ್ತದೆ. ಇಂತಹ ಸಂಪತ್ತನ್ನು ಗಳಿಸುವವನಲ್ಲಿ ಉತ್ಸಾಹ, ಅನಾಲಸ್ಯ, ನಯ ವಿನಯಗಳು ಮತ್ತು ಪರಾಕ್ರಮಗಳಿರಬೇಕಾಗುತ್ತದೆ. ಕೆರೆಯಲ್ಲಿ ಹೆಚ್ಚಾದ ನೀರು ಹರಿದು ಹೋಗಲು ಕೋಡಿ ಇರುತ್ತದೆ. ಹಾಗೆ ಮಾನವ ಗಳಿಸಿದ ಹೆಚ್ಚಿನ ಸಂಪತ್ತು ದಾನದ ಮೂಲಕ ಹರಿದು ಹೋಗಬೇಕು. ಇಲ್ಲದಿದ್ದರೆ ಕೆರೆಯ ಒಡ್ಡು ಒಡೆದಂತೆ ಸಂಪತ್ತು ರಕ್ಷಣೆ ಇಲ್ಲದೆ ಅನ್ಯರ ಪಾಲಾಗುತ್ತದೆ. ಬಸವಣ್ಣನವರು ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿ ಗರ ಹೊಡೆದವರ ನುಡಿಸಲಾಗದು ಕೂಡಲ ಸಂಗಮ ದೇವ ಎಂದು ನುಡಿದಿದ್ದಾರೆ. ಇತ್ತೀಚಿನವರಾದ ಅಂಬಿಕಾತನಯ ದತ್ತರು ಕೂಡ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಎಂದು ಸಂಪದ್ಭರಿತ ಮಾನವನ ಕ್ರೌರ್ಯವನ್ನು ತಮ್ಮ ಕವಿತೆಯಲ್ಲಿ ಚಿತ್ರಿಸಿದ್ದಾರೆ. ಜನಪದರು ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನು ಅಗಲಿಸುತ್ತದೆ, ಹಣವೆಂದರೆ ಹೆಣವು ಬಾಯಿ ಬಿಡುತ್ತದೆ, ದುಡ್ಡೇ ದೊಡ್ಡಪ್ಪ ಎಂಬ ಗಾದೆ ಮಾತುಗಳನ್ನು ದಿನ ಬಳಕೆಯಲ್ಲಿ ತಂದು ಅದರ ಬಗ್ಗೆ ಗಂಭೀರವಾಗಿ ಆಲೋಚಿಸಿದ್ದಾರೆ. ಇಷ್ಟೆಲ್ಲ ಆದರೂ ಇಂದು ಸಂಪತ್ತಿಗಾಗಿ ಏನೆಲ್ಲ ಆಗುತ್ತಿದೆ. ಮಾನವನಲ್ಲಿ ದಾನವೀಯತೆ ತಾಂಡವವಾಡುತ್ತಿದೆ. ಏಕೆಂದರೆ ನಾವು ನಮ್ಮ ಪ್ರಾಚೀನರು ಹೇಳಿದ ಯಾವ ಮಾತುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ನಮ್ಮ ದಾರಿಯಲ್ಲಿಯೇ ನಾವಿದ್ದೇವೆ. ಒಬ್ಬನ ಕೈ ಇನ್ನೊಬ್ಬನ ಜೇಬಿನಲ್ಲಿ ಎಂಬುವಂತಾಗಿದೆ ಇಂದಿನ ಪರಿಸ್ಥಿತಿ. ಹೀಗೆ ಮುಂದುವರೆದರೆ ವಿನಾಶ ಖಚಿತವಾದುದು. ಆದ್ದರಿಂದ ನಾವು ಪ್ರಾಮಾಣಿಕರಾಗಬೇಕು, ಉದಾರಿಗಳಾಗಬೇಕು, ದಾನಶೀಲರಾಗಬೇಕು, ಮೊದಲು ಮಾನವರಾಗಬೇಕು. ಬಡವನೊಬ್ಬನಿಗೆ ಮಹರ್ಷಿಯು ಅಕ್ಷಯ ಪಾತ್ರೆ ಇತ್ತು ಮಂತ್ರೋಪದೇಶ ಮಾಡಿದನಂತೆ. ಆ ಬಡವ ಊಟ ನಿದ್ರೆ ಬಿಟ್ಟು ಅಕ್ಷಯ ಪಾತ್ರೆಯಿಂದ ಹಣ ತೆಗೆದು ರಾಶಿ ಹಾಕುತ್ತಲೇ ಅಸುನೀಗದ ಕಥೆ ಉಪನಿಷತ್ತಿನಲ್ಲಿ ಬರುತ್ತದೆ. ಹಾಗೆ ನಾವು ಮುಂದಿನ ಸಂತತಿಗಾಗಿ ಸಂಪತ್ತು ಗಳಿಸಲು ತೊಡಗಿದರೆ ಇಂದಿನ ಸಮಾಜವನ್ನೇ ಹಾಳು ಮಾಡುತ್ತೇವೆ. ಆದ್ದರಿಂದ ಇಂದು ನಾವು ಸನ್ಮಾರ್ಗದಲ್ಲಿ ನಡೆಯೋಣ, ನಾಳೆ ಮುಂದಿನ ಪೀಳಿಗೆಯನ್ನು ಸನ್ಮಾರ್ಗದಲ್ಲಿ ನಡೆಸೋಣ.